ಪೂಜೆ ನೀವು ತಗೋತಾ ಇದ್ದೀರಿ, ಇರೋ ಪೂಜೆಲ್ಲ ತಗೋತಾ ಇದ್ದೀರಿ. ತಂದೆ ಪೂಜೆ ಇಲ್ಲ, ನಿಮ್ದೆ ಪೂಜೆಲ್ಲ ಪೂಜೆ ಸಲ್ತಾರೆ. ಅವ್ರು ಎಲ್ಲರೂ ಮಾಡ್ಬೇಕನ್ನೋದು ಏನಿಲ್ಲ. ತುಂಬ ಮಾಡಿ ತುಂಬ ओम वक्रतुंडाय नमः ओम नमः वक्रतुंड महाकाय कोटिसूर्य समप्रभाः निर्विघ्नं कुर्मो देवं सर्वकार्येषु सर्वदाः ಅಂದ್ರೆ ಅರ್ಥ ಶ್ರೀ ಮಹಾಗಣಪತಿ ಅಷ್ಟು ಶಕ್ತಿ ನಾವು ಪಡ್ಕೊಂಡಿದ್ದಾನೆ. ಯಾರು ಮಹಾಗಣಪತಿ ಕೋಟಿ ಸೂರ್ಯ ಸಮಪ್ರಭ ಅಂದ್ರೆ ನಾವು ಒಂದು ವಿಷಯದ ತಾಪನ್ನ ತಡೆಯಕ್ಕಾಗದೆ ಒಂದು ದುಡ್ಡು ಹೋಗ್ತೀವಿ, ಇಲ್ಲ ಒಂದು ಮರದಲ್ಲಿ ನಿಂತ್ಕೋತೀವಿ ಅಲ್ವೇ. ಅಷ್ಟು ತಾಪನ ಈ ಭಗವಂತ ಅಷ್ಟು ಕೋಟಿ ಆನೆ ಬರನ ಅವನು ಸೂರ್ಯನ ಇದನ್ನ ಅವನು ಬಿಟ್ಕೊಂಡಿದ್ದಾನೆ. ಯಾರು ಶ್ರೀ ಮಹಾಗಣಪತಿ. ನಾವು ಯಾವುದೇ ಒಂದು ಪೂಜೆ ಮಾಡುವಾಗಲಿ, ಒಂದು ಸೈಟ್ ವಿಚಾರವಾಗಲಿ, ಒಂದು ಭೂಮಿ ವಿಚಾರವಾಗಲಿ, ಒಂದು ನಮ್ಮ ಸತ್ಯವಂತ ಒಂದು ಭಾರೀ ಶವ ಎತ್ತದಿಂದಾಗಿ ಈ ಮಹಾನುಭಾವ ಮಹಾಗಣಪತಿ ಮರಣ ತಗೊಂಡು ಮೊದಲು ಆ ಪೂಜೆ ತಗೊಂಡು ನಾವು ವ್ಯವಹಾರ ಮಾಡಬೇಕು. ಒಂದು ವಾಸ್ತು ಪುಸ್ತಕವನ್ನು ಹಿಡಿದು ಮನೆಯಲ್ಲಿ ಪೂಜೆ ಮಾಡ್ಕೊಂಡು ಹಿಡಿದು ಮಹಾಗಣಪತಿ ಪೂಜೆ ತಗೊಂಡು ನಾವು ಮಾಡಬೇಕು. ಅಷ್ಟು ಶಿವ ಪಾರ್ವತಿ ಅವ್ರಿಗೆ ಅಷ್ಟೊಂದು ಶಕ್ತಿನ ಅವ್ರು ಕೊಟ್ಟಿದ್ದಾರೆ. ಪಾರ್ವತಿದೇವಿ ತನ್ನ ಪತಿಯನ್ನು ಪಡಿಬೇಕಾದ್ರೆ ತಪಸ್ಸು ಮಾಡಿ, ಯಾರನ್ನ ಈ ಮಹಾಗಣಪತಿಯನ್ನು ತಪಸ್ಸು ಮಾಡಿ, ನನ್ನ ಗಂಡಿಂದ ನನಗೆ ಜನ್ಮ ಅಂತೂ ನನಗೆ ಪತಿಯನ್ನಾಗಿ ಕೊಡಪ್ಪ ಅಂತ ಕೇಳ್ಕೊಂಡು ತಾಯಿ ಗಣಪತಿಗೆ ನೋಡಿ ಎಷ್ಟೊಂದು ನಮಗೆ ಇಷ್ಟತಿ ಆ ಶಿವ ಕೊಟ್ಟಿರುವಂಥ ವರ. ಆ ರೀತಿ ಮೊದಲನೇ ಪೂಜೆ ಈ ಲೋಕಕ್ಕೆ ಹಿಂದೆ ಮೊದಲನೇ ಪೂಜೆ ಗಣಪತಿ ಬೇಕು. ಶನೀಶ್ವರ ಏನಕ್ಕೆ ಅವ್ನ ರಾಶಿ ಹೋಗೋದಿಲ್ಲ ಗೊತ್ತಾ? ಯಾರಿಗಾದ್ರು ಶನಿ ರಾಜ ಎಲ್ಲ ರಾಶಿಗೂ ಹೋದ ಮಿತ್ರ ಆಂಜನೇಯ ಸ್ವಾಮಿ ಹೋಗ್ಬೇಕು. ಎರಡನೇದ ನಂತರ ಗಣಪತಿ ಮೇಲೆ ಅವತ್ತು ಎಲ್ಲ ರಾಶಿಗಳು ಹೋಗಿದ್ದೀನಿ. ನಿನ್ನ ರಾಶಿನ ಬರಬೇಕಪ್ಪ ಗರ್ಭ ಅಂತ ಕೇಳ್ತೀನಿ. ಆಯ್ತು, ಇವತ್ತು ಬರ, ನಾಳೆ ಬಂದ್ಬರು ಅಂತ ನಾಳೆ ಬರ್ತೀನಿ ಹೋಗಿ